ಬೆಂಗಳೂರಿಗರೇ ಎಚ್ಚರ ಎಚ್ಚರ, ಲಸಿಕೆ ಸಿಕ್ತಿದೆ ಎಂದು ಮೈ ಮರೆತರೆ ಅಪಾಯ ತಪ್ಪಿಲ್ಲ. ರಾಜ್ಯ ರಾಜಧಾನಿಗೆ ಒಂದಲ್ಲ ಒಂದು ಗಂಡಾಂತರ. ಬೆಂಗಳೂರಿಗರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಲಸಿಕೆ ಸಿಕ್ತಿದೆ ಅಂತ ಮೈ ಮರೆತರೆ ಅಪಾಯ ತಪ್ಪೋದಿಲ್ಲ. ರಾಜ್ಯ ರಾಜಧಾನಿಗೆ ಒಂದಲ್ಲ ಒಂದು ಗಂಡಾಂತರ ಎದುರಾಗ್ತಾ ಇದೆ. ಪ್ಯಾಂಡಮಿಕ್ ಮುಗಿತಾ ಇದೆ, ಈಗ ಟ್ವೆಂಡಮಿಕ್ ಶುರು. ಬೆಂಗಳೂರಲ್ಲಿ ಹೆಚ್ಚಾಗ್ತಾ ಇದೆ ಉಸಿರಾಟದ ಸಮಸ್ಯೆ ಇರುವ ಕೇಸ್. ಖಾಸಗಿ ಆಸ್ಪತ್ರೆಗಳಲ್ಲಿ ಹೆಚ್ಚೆಚ್ಚು ದಾಖಲಾಗ್ತಾ ಇವೆ ಸರಿ ಪ್ರಕರಣ. ಚಳಿ ಜೊತೆಗೆ ಉಸಿರಾಟದ ಸಮಸ್ಯೆಗಳು ಜಾಸ್ತಿ. ಬಹುತೇಕ ಆಸ್ಪತ್ರೆಗಳಲ್ಲಿ ವಾರಕ್ಕೆ 8 ರಿಂದ 10 ಸಾರಿ ಕೇಸ್ಗಳು ದಾಖಲು. ಇವರಲ್ಲಿ ಅರ್ಧದಷ್ಟು ಜನ ಕೋವಿಡ್ ಪಾಸಿಟಿವ್ ಆಗಿದ್ದಾರೆ. ಬಹುತೇಕ ಆಸ್ಪತ್ರೆಗಳಲ್ಲಿ ವಾರಕ್ಕೆ 8 ರಿಂದ 10 ಸಾರಿ ಕೇಸ್ಗಳೇ ದಾಖಲಾಗ್ತಾ ಇದೆ. ಇವರಲ್ಲಿ ಅರ್ಧದಷ್ಟು ಜನರಿಗೆ ಕೋವಿಡ್ ಪಾಸಿಟಿವ್ ಆಗಿದೆ. ದೊಡ್ಡವರಿಗಷ್ಟೇ ಅಲ್ಲ, ಮಕ್ಕಳನ್ನು ಕೂಡ ಈ ಸಾರಿ ಪೆಡಂಬೂತ ಬಿಡ್ತಾ ಇಲ್ಲ. ಸಾರಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ 20 ರಿಂದ 30% ಮಕ್ಕಳು. ಡಿಸೆಂಬರ್ ತಿಂಗಳಲ್ಲಿ ಸಾರಿ ಪ್ರಕರಣಗಳಲ್ಲಿ 100 ರಿಂದ 120% ಹೆಚ್ಚಳ ಆಗಿದೆ. ಉಸಿರಾಟ ಮತ್ತು ಶ್ವಾಸಕೋಶದ ಸಮಸ್ಯೆ ಇದ್ದವರಿಗೆ ಕೋವಿಡ್ ಸಾಮಾನ್ಯ. ಜ್ವರ ಮತ್ತು ಕೋವಿಡ್ ಎರಡು ಒಟ್ಟೊಟ್ಟಿಗೆ ಅಟ್ಯಾಕ್ ಆಗ್ತಾ ಇದೆ. ಇಂತಹ ಸಂದರ್ಭವನ್ನ ಟ್ವೆಂಡಮಿಕ್ ಎಂತಿದ್ದಾರೆ ತಜ್ಞರು. ಕೋವಿಡ್ ಸಂಖ್ಯೆ ಇಳಿಮುಖದ ಬೆನ್ನಲ್ಲೇ ಸಾರಿ ಟೆನ್ಷನ್. ಕೋವಿಡ್ 2ನೇ ಅಲೆಗೆ ಇದು ಮುನ್ಸೂಚನೆಯ. ಹೀಗಾಗಿ ಸಾರಿ ಬಗ್ಗೆ ಬೆಂಗಳೂರಲ್ಲಿ ಆತಂಕ ಹೆಚ್ಚಾಗಿದೆ. ಇನ್ನಷ್ಟು ಕಳವಳಕಾರಿ ಬೆಳವಣಿಗೆ ಅಂದ್ರೆ ಸಾರಿ ಪ್ರಕರಣಗಳಲ್ಲಿ 10% ಜನ ಐಸಿಯು ಸೇರ್ತಾ ಇದ್ದಾರೆ. ಹಿರಿಯ ನಾಗರಿಕರಲ್ಲಿ ಸಾರಿ ಸಮಸ್ಯೆ ತೀವ್ರತೆ ಹೆಚ್ಚಾಗಿದೆ. ಅತಿ ಹೆಚ್ಚು ಸಾರಿ ಪ್ರಕರಣಗಳಲ್ಲಿ ಕೋವಿಡ್ ಪಾಸಿಟಿವ್ ದಾಖಲಾಗ್ತಾ ಇದೆ ಮತ್ತು ಈ ಸಾರಿ ಪ್ರಕರಣಗಳಲ್ಲಿ 10% ಜನ ಐಸಿಯು ಸೇರ್ತಾ ಇದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ಸಾರಿ ಪ್ರಕರಣಗಳಲ್ಲಿ 100 ರಿಂದ 120% ಹೆಚ್ಚಳ ಆಗಿದೆ. ಅದರಲ್ಲಿ 20 ರಿಂದ 30% ಮಕ್ಕಳು ಕೂಡ ಇದ್ದಾರೆ. ಉಸಿರಾಟ ಮತ್ತು ಶ್ವಾಸಕೋಶ ಸಮಸ್ಯೆ ಇದ್ದಂತವರಲ್ಲಿ ಕೋವಿಡ್ ಸಾಮಾನ್ಯ ಆಗಿದೆ. ಜ್ವರ ಮತ್ತು ಕೋವಿಡ್ 2 ಒಟ್ಟೊಟ್ಟಿಗೆ ಅಟ್ಯಾಕ್ ಮಾಡ್ತಾ ಇದೆ. ಹಾಗಾಗಿ ಈ ಸಂದರ್ಭವನ್ನ ಟ್ವೆಂಡಮಿಕ್ ಅಂತಿದ್ದಾರೆ ತಜ್ಞರು. ಬಹುತೇಕ ಆಸ್ಪತ್ರೆಗಳಲ್ಲಿ ವಾರಕ್ಕೆ 8 ರಿಂದ 10 ಸಾರಿ ಕೇಸ್ಗಳು ದಾಖಲಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಈ ಸಾರಿ ಪ್ರಕರಣಗಳು ಹೆಚ್ಚೆಚ್ಚು ದಾಖಲಾಗ್ತಾ ಇದೆ. ಅತಿ ಹೆಚ್ಚು ಸಾರಿ ಪ್ರಕರಣಗಳಲ್ಲೇ ಕೋವಿಡ್ ಪಾಸಿಟಿವ್ ಕೂಡ ಕಂಡು ಬರ್ತಾ ಇದೆ. ಇದು ಈಗ ಬೆಂಗಳೂರಿಗರನ್ನ ಆತಂಕಕ್ಕೆ ದೂಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಜ್ವರ ಮತ್ತು ಕೋವಿಡ್ ಒಟ್ಟೊಟ್ಟಿಗೆ ಅಟ್ಯಾಕ್ ಆಗ್ತಾ ಇರುವಂತದ್ದು ಬೆಂಗಳೂರಿನಲ್ಲಿ ಈಗ ಮತ್ತೆ ಸರಿ ಪ್ರಕರಣಗಳು ಹೆಚ್ಚಾಗಿರುವಂತದ್ದು, ಇದು ನಿಜಕ್ಕೂ ಕೂಡ ಆತಂಕಕಾರಿ. ತಜ್ಞರು ಏನಂತಿದ್ದಾರೆ ಈ ಸಮಸ್ಯೆ ಬಗ್ಗೆ? ಪ್ರತಿಮಾ, ನಾವು ಆರಂಭದಲ್ಲಿ ಕೋವಿಡ್ ಶುರುವಾದ ಸಮಯದಲ್ಲಿ 1-2 ತಿಂಗಳಿನಲ್ಲಿ ಸಾರಿ ಪ್ರಕರಣಗಳು ಯಾವ ರೀತಿ ಹೆಚ್ಚಳ ಆಗಿರೋದನ್ನ ನಾವು ನೋಡಿದ್ವಿ. ಮತ್ತು ಕೋವಿಡ್ ಸಿಂಪ್ಟಮ್ ಇಲ್ದಲೇ ಇರುವಂತವರಿಗೆ ಮತ್ತು ಸಾರಿ ಪ್ರಕರಣ ಅಂತ ತೆಗೆದುಕೊಂಡು ಹೋಗಿ ಅವರಿಗೆ ಕೋವಿಡ್ ಟೆಸ್ಟ್ ಮಾಡಿದಾಗ ಕೋವಿಡ್ ದೃಢಪಟ್ಟಿರೋದನ್ನು ಕೂಡ ನಾವು ಸಾಕಷ್ಟು ಪ್ರಮಾಣದಲ್ಲಿ ನಾವು ನೋಡಿದ್ದೀವಿ. ಒಂದು ಹಂತದಲ್ಲಿ ಈಗ ಕೋವಿಡ್ ನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅನ್ನುವಂತ ಒಂದು ಸಮಾಧಾನಕರ ಸಂಗತಿಯ ನಡುವೆ ಸಾರಿ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು ಹೆಚ್ಚು ಆತಂಕಕ್ಕೆ ಕಾರಣವಾಗ್ತಾ ಇರುವಂತದ್ದು. ಯಾಕಂದ್ರೆ ತಜ್ಞರು ಹೇಳೋ ಪ್ರಕಾರ ಈ ಡಿಸೆಂಬರ್ ನಲ್ಲೇ ಸುಮಾರು 100 ರಿಂದ 120% ಅಷ್ಟು ಸಾರಿ ಪ್ರಕರಣಗಳು ಹೆಚ್ಚಾಗಿದೆ. ಸೊ ಆ ಪ್ರಕರಣಗಳಲ್ಲಿ 50% ಕೋವಿಡ್ ಪೇಷಂಟ್ಸ್ ಗಳು ಕಂಡು ಬರ್ತಾ ಇರುವಂತದ್ದು ಹೆಚ್ಚು ಆತಂಕಕಾರಿ ಅಂತ ಹೇಳಿ. ಕೇವಲ ಚಳಿಗಾಲ ಅಥವಾ ಡಿಸೆಂಬರ್ ಜನವರಿ ಟೈಮ್ ನಲ್ಲಿ ಸಹಜವಾಗಿ ಅಸ್ತಮಾ ಪೇಷಂಟ್ಸ್ ಗಳಿಗೆ, ಉಸಿರಾಟದ ಸಮಸ್ಯೆ ಇರುವಂತವ್ರಿಗೆ, ಬ್ರೀದಿಂಗ್ ಪ್ರಾಬ್ಲಮ್ ಇರುವಂತವ್ರಿಗೆ ಸ್ವಲ್ಪ ವ್ಯತ್ಯಾಸ ಆಗೋದಂತೂ ನಿಶ್ಚಿತ. ಆದ್ರೆ ಅಂತವ್ರನ್ನ ಟೆಸ್ಟ್ ಗೆ ಒಳಪಡಿಸಿದಾಗ ಹೆಚ್ಚೆಚ್ಚು ಕೋವಿಡ್ ಪಾಸಿಟಿವ್ ಆಗ್ತಾ ಇರುವಂತದ್ದು
ಹೆಚ್ಚು ಕಳವಳಕಾರಿ. ಯಾಕಂದ್ರೆ ಈ ಸಾರಿ ಪ್ರಕರಣಗಳು ತುಂಬಾ ಜನರಿಗೆ ಸೋಂಕು ಹರಡೋದಕ್ಕೆ ಕಾರಣ ಆಗ್ತಾರೆ. ಯಾಕೆಂದ್ರೆ ಅವರಿಗೆ ಸಿವಿಯಾರಿಟಿ ಜಾಸ್ತಿ ಇರುತ್ತೆ, ಅಂದ್ರೆ ಕೋವಿಡ್ ನ ತೀವ್ರತೆ ಜಾಸ್ತಿ ಇರುತ್ತೆ. ಹಾಗಾಗಿ ಅವರಿಂದ ತುಂಬಾ ಜನರಿಗೆ ಹರಡಬಹುದಾದಂತ ಆತಂಕ ಇರುತ್ತೆ. ಹಾಗಾಗಿನೇ ತಜ್ಞರು ಡಿಸೆಂಬರ್ ಅಂತ್ಯ ಮತ್ತು ಜನವರಿಯಲ್ಲಿ 2ನೇ ವೇವ್ ಶುರುವಾಗಬಹುದು ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈ ಪ್ರಕರಣಗಳು ಏರಿಕೆ ಆಗ್ತಾ ಇರೋದನ್ನ ಗಮನಿಸಿದ್ರೆ ಇನ್ನೂ ಕೂಡ ನಮಗೆ 2ನೇ ಅಲೆಯ ಆತಂಕ ಸದ್ಯಕ್ಕೆ ಕಣ್ಮರೆ ಆಗುವಂತಹ ಯಾವ ಲಕ್ಷಣಗಳು ಕೂಡ ಇಲ್ಲ. ಇನ್ನೂ ಕೂಡ 2ನೇ ಅಲೆಯ ಆತಂಕ ಜೀವಂತವಾಗಿದೆ ಅನ್ನುವಂಥದ್ದನ್ನ ತಜ್ಞರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಮಕ್ಕಳಿಗೂ ಕೂಡ ಹೆಚ್ಚು ಈ ಉಸಿರಾಟದ ಸಮಸ್ಯೆ ಚಳಿಗಾಲದಲ್ಲಿ ಬಾಧಿಸುತ್ತೆ ಅನ್ನುವಂತ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು 100 ಜನ ಸಾರಿ ಕೇಸನ್ನ ತೆಗೆದುಕೊಂಡ್ರೆ ಅದರಲ್ಲಿ 20% ಅಷ್ಟು ಮಕ್ಕಳು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಮತ್ತು ಅಂಥವ್ರು ಕೋವಿಡ್ ಗೆ ತುತ್ತಾಗ್ತಾ ಇರುವಂತದ್ದು ಕೂಡ ಆತಂಕಕಾರಿಯಾದಂತಹ ಬೆಳವಣಿಗೆ. ಇನ್ನು ಚಳಿಗಾಲ ಆರಂಭ ಆದ್ರೆ ಜ್ವರ ಕೂಡ ಜೊತೆಗೆ ಶುರುವಾಗುತ್ತೆ. ಯಾಕಂದ್ರೆ ವಾತಾವರಣದಲ್ಲಾಗುವಂತ ವ್ಯತ್ಯಾಸದಿಂದ ಜ್ವರ ಶುರುವಾಗುತ್ತೆ. ಸೊ ಟೆಸ್ಟ್ ಮಾಡಿಸಿದಾಗ ಮಕ್ಕಳಲ್ಲಿ ತುಂಬಾ ಜನರಲ್ಲಿ ಪಾಸಿಟಿವ್ ಆಗ್ತಾ ಇದೆ. ಸೊ ಈ ಎಲ್ಲಾ ಸಿಚುವೇಶನ್ ಅನ್ನ ತಜ್ಞರು ಟ್ವಿಂಡೆಮಿಕ್ ಅಂತ ಕರೀತಾ ಇದ್ದಾರೆ. ಅಂದ್ರೆ ಪ್ಯಾಂಡಮಿಕ್ ಮುಗಿಯುವಂತ ಅಂತ ಅನ್ಕೊಂಡಿದ್ರೆ ಈಗ ಟ್ವಿಂಡೆಮಿಕ್ ಶುರುವಾಗಿದೆ ಎನ್ನುವಂತಹ ಆತಂಕವನ್ನ ವೈದ್ಯರು ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ಈಗ ವ್ಯಾಕ್ಸಿನ್ ಬರ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿರುವಂತ ಬೆನ್ನಲ್ಲೇ ಸಾಕಷ್ಟು ಜನ ಮೈ ಮರೆಯುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಾಗಿ ಅದು ಮಾಡೋದು ಬೇಡ. ಯಾಕಂದ್ರೆ ವ್ಯಾಕ್ಸಿನ್ ಜನಸಾಮಾನ್ಯರಿಗೆ ತಲುಪುವಷ್ಟೊತ್ತಿಗೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಅಷ್ಟರೊಳಗೆ ನೀವು ಕೋವಿಡ್ ಗೆ ತುತ್ತಾಗಬಹುದಾದಂತಹ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಎಚ್ಚರ ವಹಿಸಿ. ಈಗೇನು ಕೋವಿಡ್ ನ ಮುಂಜಾಗ್ರತಾ ಕ್ರಮಗಳಂತ ಏನಿದೆ, ಮಾಸ್ಕ್ ಹಾಕುವಂತದ್ದು, ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳುವಂತದ್ದು, ಇದನ್ನ ಮುಂದುವರಿಸಲೇಬೇಕು ಅನ್ನುವಂತ ಸಲಹೆ ಕೂಡ ವೈದ್ಯರಿಂದ ವ್ಯಕ್ತವಾಗಿರುವಂತದ್ದು. ಪ್ರತಿಮಾ, ಮಹದೇಶ್, ಮತ್ತೆ ಈ ಸಾರಿ ಪ್ರಕರಣಗಳಲ್ಲಿ 10% ಜನ ICU ಸೇರ್ತಾ ಇದ್ದಾರೆ ಅಂತ ಅನ್ನೋದು ಇದು ನಿಜಕ್ಕೂ ಕೂಡ ಆತಂಕವನ್ನ ಹೆಚ್ಚಿಸುವಂತಹ ವಿಚಾರ. ಹಾಗಾಗಿ ಆಸ್ಪತ್ರೆಗಳು ಇನ್ನಷ್ಟು ಸಜ್ಜಾಗಬೇಕಾಗಿದೆಯಾ? ಸದ್ಯಕ್ಕೆ ICUಗೆ ದಾಖಲಾಗುವಂತವರ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಆದ್ರೆ ಸಾರಿ ಪ್ರಕರಣಗಳು ICUಗೆ ದಾಖಲಾಗ್ತಾ ಇರುವಂತಹ ಪ್ರಮಾಣದಲ್ಲಿ ಅಂತದ್ದೇನು ಕಡಿಮೆ ಆಗ್ತಾ ಇಲ್ಲ. ಯಾಕಂದ್ರೆ ಈ ಉಸಿರಾಟದ ಸಮಸ್ಯೆ ಇರುವಂತವರಿಗೆ ಕೋವಿಡ್ ಅಟ್ಯಾಕ್ ಆದ್ರೆ ಬಹಳ ಬೇಗ ಸೀರಿಯಸ್ ಕಂಡೀಷನ್ ಗೆ ತಲುಪ್ತಾರೆ, ವಿತಿನ್ 1 day or 2 day. ಯಾಕಂದ್ರೆ ಅವ್ರಿಗೆ ಮೊದಲೇ ಉಸಿರಾಟದ ಸಮಸ್ಯೆ ಇರುತ್ತೆ ಮತ್ತು ಈ ಕೋವಿಡ್ ಅನ್ನುವಂಥದ್ದು ಶ್ವಾಸಕೋಶದ ಮೇಲೆ ಹೆಚ್ಚು ಹಾನಿ ಮಾಡೋದ್ರಿಂದ ಬಹಳ ಬೇಗ ಉಸಿರಾಟದ ಸಮಸ್ಯೆಯಾಗಿ ಸಾವು ಆಗುವಂತ ಸಂಭವ ಜಾಸ್ತಿ ಇರುತ್ತೆ. ಹಾಗಾಗಿನೇ ಈಗ 100% ಸಾರಿ ಕೇಸಸ್ ಗಳಲ್ಲಿ ಮಿನಿಮಮ್ ಅಂದ್ರೂ 10% ಅಷ್ಟು ಜನ ICUಗೆ ದಾಖಲಾಗ್ತಾ ಇದ್ದಾರೆ. ಮೊದಲೆಲ್ಲ ಏನಾಗ್ತಾ ಇತ್ತು, 100 ಕೇಸ್ ನಲ್ಲಿ ನಮ್ಗೆ ಮಿನಿಮಮ್ ಅಂದ್ರೆ 3 ರಿಂದ 4 ಜನರಿಗೆ ಮಾತ್ರ ICU ನ ಅಗತ್ಯತೆ ಸೃಷ್ಟಿ ಆಗ್ತಾ ಇತ್ತು. ಸೊ ಈಗ ಸಾರಿ ಪ್ರಕರಣಗಳೇ ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ಆ ಒಂದು ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗಿದೆ. 10% ಜನ ICUಗೆ ದಾಖಲಾಗ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಸೊ ಇದು ಹೀಗೆ ಮುಂದುವರೆದ್ರೆ, ಅಂದ್ರೆ ಈ ಜನವರಿ ಫೆಬ್ರವರಿ ತನಕ ಹೀಗೆ ಮುಂದುವರೆದ್ರೆ ICUಗಳಿಗೆ ಹೆಚ್ಚು ಸೋಂಕಿತರು ದಾಖಲಾಗುವಂತ ಸಂದರ್ಭ ಎದುರಾಗುತ್ತೆ. ಸರ್ಕಾರ ಕೂಡ ಈಗ ICU ನ ಹೆಚ್ಚಳ ಮಾಡಿದೆ. ಸೊ ಸೆಕೆಂಡ್ ವೇವ್ ಗೆ ಬೇಕಾದಂತ ICU ಸಂಖ್ಯೆಗಳನ್ನು ಕೂಡ ಹೆಚ್ಚಳ ಮಾಡ್ಕೊಂಡಿದೆ ಮುಂಜಾಗ್ರತಾ ಕ್ರಮವಾಗಿ. ಹಾಗಾಗಿ ಆ ರೀತಿ ಆಗೋದು ಬೇಡ ಅಂತ ಹೇಳಿದ್ರೆ ಜನ ಎಚ್ಚರಿಕೆನ ವಹಿಸಲೇಬೇಕಾಗತ್ತೆ. ಪ್ರತಿಮಾ, ಎಸ್ ಮಾರುತೇಶ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಈಗ ಡಿಸೆಂಬರ್ನಲ್ಲಿ ಸಾರಿ ಕೇಸ್ 100 ರಿಂದ 120% ಹೆಚ್ಚಳ ಆಗಿದೆ. ಕೋವಿಡ್ 2ನೇ ಅಲೆಗೆ ಇದು ಮುನ್ಸೂಚನೆಯಾ? ಜನ ಇನ್ನಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿದೆ ಬೆಂಗಳೂರಿನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.